ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿರುವಂಥ ಕಾರಣಕ್ಕಾಗಿ ಸರ್ಕಾರವು ಕೂಡ ಈ ಒಂದು ಚುನಾವಣೆಯನ್ನು ನಡೆಸೋದಕ್ಕೆ ಸಿದ್ಧತೆಯನ್ನು ಆರಂಭಿಸಿದೆ. ಜೂನ್ 30ರೊಳಗೆ ಚುನಾವಣೆಯನ್ನು ನಡೆಸಿ ಎನ್ನುವಂಥ ಒಂದು ತಾಕೀತನ್ನು ಸುಪ್ರೀಂ ಕೋರ್ಟ್ ಮಾಡಿತ್ತು. ಇದೇ ಒಂದು ಕಾರಣಕ್ಕಾಗಿ ಚುನಾವಣೆ ನಡೆಯೋದು ಬಹುತೇಕ ಖಚಿತ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಕೂಡ ಸಾಕಷ್ಟು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾವೆ. ಒಂದು ಕಡೆ BJP ಮತ್ತು ಕಾಂಗ್ರೆಸ್ ಸಿದ್ಧತೆಯನ್ನು ಮಾಡ್ತಾ ಇದ್ದರೆ, JDS ಪಕ್ಷವು ಕೂಡ ಈ ಒಂದು ಚುನಾವಣೆಯನ್ನು ಎದುರಿಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಈಗಾಗಲೇ JDS ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ದೇವೇಗೌಡರು ಒಂದು ಮಾತನ್ನು ಹೇಳಿದರು. ಮಿತ್ರ ಪಕ್ಷ ಆಗಿರ್ತಕ್ಕಂಥ BJPಯನ್ನು ಹೊರತಾಗಿ ನಾವು ಏಕಾಂಗಿಯಾಗಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಯನ್ನು ಎದುರಿಸ್ತೇವೆ ಅನ್ನುವಂಥ ಮಾತನ್ನು. ಆದರೆ ಆ ಒಂದು ಹೇಳಿಕೆ ಕೊಟ್ಟು ಕೆಲ ದಿನಗಳ ಬಳಿಕ ಈಗ ಮತ್ತೆ ದೇವೇಗೌಡರು ಇರ್ಬೋದು ಅಥವಾ JDS ಪಕ್ಷ ತನ್ನ ವರಸೆಯನ್ನು ಬದಲಾಯಿಸಿದೆ. ಈ ಒಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಯಲ್ಲಿ BJPಯ ಜೊತೆಯಾಗಿ ಚುನಾವಣೆಯನ್ನು ಎದುರಿಸೋದಕ್ಕೆ JDS ಪಕ್ಷ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ತನ್ನ ಬೇಡಿಕೆಯನ್ನು ಕೂಡ BJPಯ ಮುಂದೆ ಇಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತದೆ. 369 ವಾರ್ಡ್ ಇರ್ತಕ್ಕಂಥ 5 ಪಾಲಿಕೆಗಳ ಒಂದು ಚುನಾವಣೆಯ ವೇಳೆ 100 ವಾರ್ಡ್ಗಳಲ್ಲಿ JDS ಪಕ್ಷ ಸ್ಪರ್ಧೆಯನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಹಾಗೆ ಮಿತ್ರ ಪಕ್ಷ ಆಗಿರ್ತಕ್ಕಂಥ BJPಯಲ್ಲಿಯೂ ಕೂಡ ಸೀಟು ಹಂಚಿಕೆ ಸಂಬಂಧಪಟ್ಟಂತೆ ಮಾತುಕತೆಯನ್ನು ಕೂಡ ಮಾಡೋದಕ್ಕೆ ಸಿದ್ಧತೆಯನ್ನು ಆರಂಭಿಸಿದೆ. ಈಗಾಗಲೇ ಮಾತುಕತೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ JDS ಪಕ್ಷದ ವಲಯದಲ್ಲಿ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ. ಜೊತೆಗೆ ಅಲ್ಲಿ ಆಂತರಿಕ ಸಭೆಯಲ್ಲಿಯೂ ಕೂಡ ಈ ವಿಚಾರಗಳು ಚರ್ಚೆಯಾಗಿ ಅಲ್ಲಿ ಒಂದು ನಿರ್ಧಾರವನ್ನು ಕೂಡ ತೆಗೆದುಕೊಳ್ಳಲಾಗಿದೆ. 100 ವಾರ್ಡ್ಗಳನ್ನು ಅಂದರೆ 100 ವಾರ್ಡ್ಗಳಲ್ಲಿ ಸ್ಪರ್ಧೆಯನ್ನು ಮಾಡಬೇಕು ಅನ್ನುವಂಥ ಒಂದು ಇಂಗಿತವನ್ನು JDS ಪಕ್ಷ ಈಗಾಗಲೇ ಅಂದರೆ ಅವರು ಪಕ್ಷದ ವಲಯದಲ್ಲಿ ಚರ್ಚೆ ಆಗಿರ್ತಕ್ಕಂಥ ಕಾರಣಕ್ಕಾಗಿ ಅವರು ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅವರ ಸದಸ್ಯರು ಕೂಡ ಈ ಒಂದು ಮಾತನ್ನು ಬೇರೆ ಬೇರೆ ಭಾಗದಲ್ಲಿ ಹೇಳ್ತಾ ಇದ್ದಾರೆ. 100 ವಾರ್ಡ್ಗಳನ್ನು BJP ಇವ್ರಿಗೆ ಬಿಟ್ಕೊಡುತ್ತಾ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಮೈತ್ರಿಯಾಗಿ ಚುನಾವಣೆಯನ್ನು ಎದುರಿಸೋದಕ್ಕೆ BJP ಪಕ್ಷ ಒಪ್ಪಿಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಉದ್ಭವವಾಗಿದೆ. ಸ್ಥಳೀಯ ಚುನಾವಣೆಗಳಲ್ಲಿ ಈ ರೀತಿಯ ಮೈತ್ರಿಯನ್ನು ಮುಂದುವರಿಸಿದಂಥ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರು ಬೇಸರ ಆಗುವಂಥ ಸಾಧ್ಯತೆಗಳಿರ್ತವೆ. ಜೊತೆಗೆ ಅದು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ದೊಡ್ಡ ಮಟ್ಟದ ನಷ್ಟವೂ ಕೂಡ ಆಗ್ಬೋದಂಥ ಸಾಧ್ಯತೆಗಳು ಕೂಡ ಇರ್ತವೆ. ಈ ಎಲ್ಲ ಆಯಾಮದಲ್ಲಿ BJP ಯೋಚನೆಯನ್ನು ಮಾಡಿದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಬೆಂಗಳೂರಿನ ವಲಯದಲ್ಲಿ ಅಂದರೆ ಬೆಂಗಳೂರಿನ ಭಾಗದಲ್ಲಿ ಒಂದೇ ಒಂದು ವಿಧಾನಸಭಾ ಸ್ಥಾನವನ್ನು ಗೆಲ್ಲದೇ ಇರತಕ್ಕಂಥ ಮಿತ್ರ ಪಕ್ಷ JDSಗೆ ಯಾವ ಕಾರಣಕ್ಕಾಗಿ ಅವರು ವಾರ್ಡ್ಗಳನ್ನು ಬಿಟ್ಟುಕೊಡ್ತಾರೆ, ಅವರೊಂದಿಗೆ ಚುನಾವಣೆಯನ್ನು ಎದುರಿಸ್ತಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ರಾಜಕೀಯ ವಲಯದಲ್ಲಿ ಮೂಡ್ತಾ ಇದೆ. ಇಲ್ಲಿ 2-3 ವಿಚಾರಗಳನ್ನು ಗಮನಿಸಬೇಕು. ಈ ಹಿಂದೆ JDS ಪಕ್ಷ ಹೇಳಿತ್ತು, ನಾವು ಮೈತ್ರಿಯನ್ನು ಹೊರತಾಗಿ ಏಕಾಂಗಿಯಾಗಿ ಚುನಾವಣೆಯನ್ನು ಎದುರಿಸ್ತೇವೆ ಅನ್ನುವಂಥ ಮಾತನ್ನು. ಆದರೆ ಈಗ ತರಾತುರಿಯಲ್ಲಿ ಚುನಾವಣೆಯೂ ಕೂಡ ಎದುರಾಗಿರ್ತಕ್ಕಂಥ ಕಾರಣಕ್ಕಾಗಿ JDS ಪಕ್ಷ ವರಸೆಯನ್ನು ಬದಲಾಯಿಸಿದೆ. 100 ವಾರ್ಡ್ಗಳಲ್ಲಿ ತಾನು ಸ್ಪರ್ಧೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಇಂಗಿತವನ್ನು ವ್ಯಕ್ತಪಡಿಸ್ತಾರೆ. ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಆಂತರಿಕ ಸರ್ವೆಯನ್ನು ಕೂಡ JDS ಪಕ್ಷ ಮಾಡ್ತಾ ಇದೆ. ಇಲ್ಲಿ 100 ಸೀಟ್ಗಳನ್ನು BJP ಬಿಟ್ಕೊಡುತ್ತಾ ಅನ್ನುವಂಥ ಪ್ರಶ್ನೆ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಈ ಒಂದು ನಿಲುವಿಗೆ JDS ಪಕ್ಷ ಯಾಕೆ ಬಂತು ಅನ್ನುವಂಥದ್ದು ಕೂಡ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಏಕಾಂಗಿಯಾಗಿ ಚುನಾವಣೆಯನ್ನು ಎದುರಿಸಿ ಪಕ್ಷವನ್ನು ಬಲವರ್ಧನೆ ಮಾಡುವ ಅನ್ನುವಂಥ ಒಂದು ಇಂಗಿತ ವ್ಯಕ್ತಪಡಿಸಿರ್ತಕ್ಕಂಥ ದೇವೇಗೌಡರು ಈಗ ಏಕಾಏಕಿ ಹಿಂದೆ ಸರಿದು ಮಿತ್ರ ಪಕ್ಷದೊಂದಿಗೆ ಸೀಟನ್ನು ಹಂಚಿಕೆ ಮಾಡ್ಕೊಳ್ತೇವೆ ಅನ್ನುವಂಥ ಒಂದು ನಿರ್ಧಾರಕ್ಕೆ ಬಂದಿರುವಂಥ ಒಂದು ಸಂಗತಿ ಇದೆಯಲ್ಲ, ಈ ಒಂದು ಸಂಗತಿ ಕೇವಲ ಈ ಒಂದು ಚುನಾವಣೆಗೆ ಮಾತ್ರ ಸೀಮಿತ ಆಗಿರ್ತಕ್ಕಂಥದ್ದಲ್ಲ. ಅಥವಾ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದಲ್ಲಿ ತಾವು ಸೀಟನ್ನು ಹೆಚ್ಚಾಗಿ ಗೆಲ್ಲದೇ ಇರ್ಬೋದು, ಅಥವಾ ಈ ಒಂದು BJPಯ ಜೊತೆಗೆ ಸೇರಿದಂಥ ಸಂದರ್ಭದಲ್ಲಿ ಒಂದಿಷ್ಟು ಸೀಟ್ಗಳನ್ನು ಗೆಲ್ಲಬಹುದು ಅನ್ನುವಂಥ ನಿರೀಕ್ಷೆ ಅಷ್ಟೇ ಮಾತ್ರ ಅಲ್ಲ, ಆದರೆ ಇಲ್ಲಿ ಬಲವಾದ ಕಾರಣಗಳು ಕೂಡ ಇರ್ತಕ್ಕಂಥದ್ದು. ಈಗಾಗಲೇ CM ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿ ನಾನು CM ಆಗಬೇಕು ಅನ್ನುವಂಥ ಒಂದು ಕನಸನ್ನು DK ಶಿವಕುಮಾರ್ ಅವರು ಕಾಣ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ DK ಶಿವಕುಮಾರ್ ಅವ್ರಿಗೂ ಕೂಡ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆ ಭಾಳ ಮಹತ್ವದ್ದು. DK ಶಿವಕುಮಾರ್ ಅವರು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಯನ್ನು ಗೆದ್ದಂಥ ಪಕ್ಷದಲ್ಲಿ ಮಾತ್ರ ಅವರಿಗೆ CM ಆಗುವಂಥ ಹಾದಿ ಸುಲಭ ಆಗ್ಬೋದು. ಅಂಥ ಒಂದು ಸಂದರ್ಭದಲ್ಲಿ DK ಶಿವಕುಮಾರ್ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲಿ JDS ಪಕ್ಷ ಯಾವುದೇ ಕಾರಣಕ್ಕೂ ನಡ್ಕೊಳ್ಬಾರ್ದು ಅನ್ನುವಂಥದ್ದು ಕೂಡ JDS ಪಕ್ಷದ ವಲಯದಲ್ಲಿ ಚರ್ಚೆಯಾಗಿದೆ. ಅದೇ ಒಂದು ಕಾರಣಕ್ಕಾಗಿ BJPಯ ಜೊತೆಗೂಡಿ ಚುನಾವಣೆಯನ್ನು ಎದುರಿಸೋಣ ಅನ್ನುವಂಥ ನಿರ್ಧಾರಕ್ಕೆ JDS ಪಕ್ಷ ಬಂದಿದೆ ಅಂತ ಹೇಳಲಾಗ್ತಾ ಇದೆ. 100 ಸೀಟನ್ನು ಕೇಳೋದು ಒಂದು ಕಡೆ ಆದರೆ, BJP ಪಕ್ಷ ಎಷ್ಟು ಸೀಟನ್ನು ಕೊಡುತ್ತೋ ಅಷ್ಟು ಸೀಟಲ್ಲಿ ಸ್ಪರ್ಧೆಯನ್ನು ಮಾಡಿ ಕಾಂಗ್ರೆಸ್ಸನ್ನು ಅಧಿಕಾರದಿಂದ ದೂರ ಇಡಬೇಕು. ಆ ಮೂಲಕವಾಗಿ DK ಶಿವಕುಮಾರ್ ಅವ್ರಿಗೂ ಕೂಡ ಹಿನ್ನಡೆ ಆಗುವಂತೆ ನೋಡ್ಕೊಳ್ಬೇಕು ಅನ್ನುವಂಥ ಲೆಕ್ಕಾಚಾರವನ್ನು JDS ಪಕ್ಷ ವಹಿಸಿದಂತೆ ಕಾಣಿಸ್ತಾ ಇದೆ. ಇದೆಲ್ಲ ಕಾರಣದಿಂದಾಗಿ JDS ಪಕ್ಷ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಯ ವೇಳೆ BJPಯೊಂದಿಗೆ ಮೈತ್ರಿಯನ್ನು ಮಾಡಿಕೊಳ್ಬೇಕು, ಮೈತ್ರಿ ಮೂಲಕವಾಗಿ ಚುನಾವಣೆಯನ್ನು ಎದುರಿಸಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದೆ. ಒಟ್ಟಾರೆಯಾಗಿ
BJP ಮತ್ತು JDS ನಡುವೆ ಯಾವ ರೀತಿಯ ಹೊಂದಾಣಿಕೆ ಆಗುತ್ತೆ, ವಾರ್ಡ್ಗಳನ್ನು ಬಿಟ್ಟುಕೊಡೋದಕ್ಕೆ ಅಂದರೆ 100 ವಾರ್ಡ್ಗಳನ್ನು ಬಿಟ್ಟುಕೊಡೋದಕ್ಕೆ ಅಥವಾ ಅದಕ್ಕಿಂತ ಕಡಿಮೆ ವಾರ್ಡ್ಗಳಲ್ಲಿ JDS ಪಕ್ಷಕ್ಕೆ ಸೀಟನ್ನು ಬಿಟ್ಟುಕೊಡೋದಕ್ಕೆ BJP ಪಕ್ಷ ಒಪ್ಪತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಎದುರಾಗಿದೆ. ಇದೆಲ್ಲದರ ನಡುವೆ ಕಾಂಗ್ರೆಸ್ JDS ಮತ್ತು BJPಯ ಮೈತ್ರಿಯ ಜೊತೆಗೆ ಯಾವ ರೀತಿಯಾಗಿ ಸೆಣಸಾಡುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.